ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಶುಕ್ರವಾರ. ಇವತ್ತೇನೆಲ್ಲ ಕೆಲಸ ಇತ್ತು, ಏನೇನು ಮಾಡಿದೆ, ಇವಾಗ 4 ಗಂಟೆ ಆಗಿದೆ. ಇಲ್ಲಿ ತನಕ ಏನೇನು ಕೆಲಸ ಮಾಡಿದೆ ಅಂತ ಹೇಳ್ತೀನಿ ಬನ್ನಿ. ಇವತ್ತು ಫ್ರೀ ಏನೋ ಇತ್ತು. ಇವತ್ತೊಂದು ಸ್ವಲ್ಪ ಫ್ರೀ ಆಗಿದ್ದೆ. ಅಡುಗೆ ತಿಂಡಿ ಬಟ್ಟೆದೇನಿರಲಿಲ್ಲ ಇವತ್ತು. ಎಲ್ಲ ಕೆಲಸನೂ ಆಗಿತ್ತು. ಹಾಗಾಗಿ ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡಬೇಕು ಅಂತ ಹೇಳಿ ಏನು ಕೆಲಸ ಮಾಡಿದೆ ಅಂತ ಹೇಳ್ತೀನಿ. ಬೆಳಗ್ಗೆ 5 ಗಂಟೆಗೇ ಎದ್ದು ಪೂಜೆ ಎಲ್ಲ ಮುಗಿಸ್ದೆ. ತಿಂಡಿ ಇವತ್ತು ಪಾಲಕ್ ಸೊಪ್ಪಿಂದು ಪಲಾವ್ ಮಾಡಿದ್ದೆ. ಹಾಗೆ ಅಡುಗೆನೂ ಕೂಡ ತರಕಾರಿ, ದಂಟು, ನುಗ್ಗೆಕಾಯಿ ಎಲ್ಲ ಹಾಕಿ ಸಾಂಬಾರು ಮಾಡಿ ಅಡುಗೆನೂ ಕೂಡ ಆಗಿತ್ತು. ಮತ್ತು ಮನೆಯದೆಲ್ಲ ಕ್ಲೀನ್ ಮಾಡಿ, ಅಡುಗೆ ಮನೆ ಅಂದರೆ ತಿಂಡಿ ಎಲ್ಲ ಮಾಡಾದಮೇಲೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಫ್ರೀ ಅನ್ನಿಸ್ತಿತ್ತು. ಹಾಗಾಗಿ ಏನಾದರೂ ಕೆಲಸ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಸ್ವಲ್ಪ ಹುರುಳಿಕಾಳಿತ್ತು. ಹುರುಳಿಕಾಳನ್ನೆಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ. ಅದನ್ನೆಲ್ಲ ಜರಡಿ ಮಾಡಿ ಅದರಲ್ಲಿ ಕಲ್ಲೆಲ್ಲ ಸಪ್ರೇಟ್ ಮಾಡಿ ಇಟ್ಟೀನಿ. 1-2 ದಿವಸ 3 ದಿವಸ ಅದನ್ನು ನೆನೆಸ್ಕೊಂಡು ಬೇಳೆಗೆ ಮಾಡ್ಕೊಳ್ಬೋದು. ಹಾಗಾಗಿ ಎಲ್ಲ ಆರಿಸಿಟ್ಟಿದ್ದೀನಿ. ಹಾಗೆ ಸ್ವಲ್ಪ ಗೋಧಿ ಕೂಡ ಇತ್ತು. ಗೋಧಿ ಹಿಟ್ಟಿನ ಇತ್ತು, ಬೇಕಾದಾಗ ಮಾಡ್ಕೊಬೋದು ಅಂತೇಳಿ ಗೋಧಿನೂ ಕೂಡ ಎಲ್ಲ ಹಾರಿಸಿ ಜಲ್ಲಿಡಿದ್ಬಿಟ್ಟು ಫಸ್ಟು ಅದನ್ನು ಕೇರಿ ಅದು ಗಲೀಜೆಲ್ಲ ತೆಗೆದು ಇಟ್ಟೆ. ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಇವತ್ತು ಊಟಕ್ಕೆ ಬಂದಿದ್ದರು ಮಧ್ಯಾಹ್ನ. ಇವಾಗ ದಿವಸ ಮಧ್ಯಾಹ್ನನೇ ಬರ್ತಾರೆ. ಇಲ್ಲೇ ಅಕ್ಕಪಕ್ಕ ಹಳ್ಳಿಲೇ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಇವಾಗ ಮನೆ ಹತ್ರ ಹೋಗಿ ಲೈಟ್ ಬಿಲ್ಲಿಂದು ಫ್ರೀ ಮಾಡಿಸ್ಬೇಕಲ್ಲ. ಲೈಟ್ ಬಿಲ್ಲೆಲ್ಲ ಫ್ರೀ ಮಾಡಿಕೊಂಡು ಲಾಗಿನ್ ಮಾಡ್ಕೊಬೇಕಲ್ಲ ಫೋನಲ್ಲೇ. ಅದನ್ನು ಮಾಡ್ತಾಯಿದ್ದಾರೆ. ಆಫೀಸ್ಗೆ ಹೋಗ್ತಾ ಇಲ್ಲ. ಅಲ್ಲ ಆಫೀಸಲ್ಲಂತೂ ಯಾರೂ ಇಲ್ಲ ಬಿಡಿ. ಎಲ್ಲ ಕೆಲಸಕ್ಕೂ ಒಂದೊಂದು ಕಡೆ ಹೋಗ್ತಾರೆ. ಇವರು ಒಂದೊಂದು ದಿವಸ ಮಧ್ಯಾಹ್ನ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಮನೆಯಲ್ಲಿ. ಇವತ್ತು ಬಂದಿದ್ದರು. ಅವರು ಊಟಕ್ಕಿಟ್ಟು ಎಲ್ಲ ಕೆಲಸ ಮಾಡಿಕೊಂಡು ಈಗ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಮೋಡ ಕೂಡ ಆಗಿದೆ. ಸಣ್ಣ ಮಳೆ ಸೋನೆ ಬರ್ತಾ ಇದೆ. ಏನಾದರೂ ಮಕ್ಕಳು ಬಂದರು ಅಂದರೆ ಇವಾಗ ಹೋಗಿ ಕರ್ಕೊಂಬರಬೇಕು. 4:15 4:15 ಬರ್ತಾರೆ. ಮಳೆ ಬಂದರೆ ಹೋಗಬೇಕು. ನಾಳೆ ಶನಿವಾರ, ನಾಳೆ ಫ್ರೀ ಇಲ್ಲ. ಸ್ವಲ್ಪ ಕೊಬ್ಬರಿ ಇದ್ದಾವೆ, ಕೊಬ್ಬರಿ ಹೊಡಿಬೇಕು ನಾಳೆ. ನಾಡ್ದು ಭಾನುವಾರ. ಒಂದು ದಿವಸ ಮನೆ ಹತ್ರ ಇಲ್ಲ ಅಂದರೆ ಮನೆ ಕೆಲಸಗಳು ಹಾಗೆ ಉಳ್ಕೊತವೆ. ಭಾನುವಾರ ಆ ಕೆಲಸಗಳು ಮಾಡ್ಕೊಬೇಕು. ಸೋಮವಾರ ಮನೆ ಕ್ಲೀನಿಂಗು, ಮಂಗಳವಾರ ಮತ್ತು ಹಬ್ಬ ಬರ್ತಾ ಇದೆ. ಇಲ್ಲೇ ಸಿಂಪಲ್ಲಾಗಿ ಮಾಡ್ತೀವಿ. ಹಳ್ಳಿಯರೆಲ್ಲ ಸೇರಿ ಹಬ್ಬ ಮಾಡ್ತಾರೆ. ಕಾಲ್ಗಟ್ಟಮ್ಮನ ಹಬ್ಬ ಅಂತೇಳಿ ಊರಿಂದ ಆಚೆ ರೋಡರ ಸೈಡಲ್ಲೇ ಒಂದು ಚಪ್ರ ಹಾಕಿ ಅಲ್ಲಿ ದೇವರು ಇಟ್ಟು ಪೂಜೆ ಮಾಡ್ತಾರೆ. ಅದಕ್ಕೆ ಆರತಿ ಎಲ್ಲ ಮಾಡ್ಕೊಂಡು ಹೋಗಬೇಕು. ಸಿಂಪಲ್ಲಾಗೇ ಮಾಡ್ತಾಯಿದ್ದೀವಿ ಹಬ್ಬನ. ಜೋರೇನಿಲ್ಲ. ಆದರೂ ಇವತ್ತೊಂದು ಸ್ವಲ್ಪ ಫ್ರೀ ಇತ್ತು. ಹಾಗಾಗಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಈಸಿಯಾಗಿ ಫಿಶ್ನ ಹೇಗೆ ಫ್ರೈ ಮಾಡ್ತೀವಿ ಅನ್ನೋ ವಿಡಿಯೋ ಬನ್ನಿ ನೋಡೋಣ. ಇವಾಗ ನಾನು ಒಂದು ಸ್ವಲ್ಪ ನೀರನ್ನ ಬಿಸಿ ಮಾಡೋಕ್ಕಿಟ್ಟು ಸ್ವಲ್ಪ ಹಾಕಿದ್ದೆ ಅಷ್ಟೇ. ಅದಕ್ಕೆ ಮೊಟ್ಟೆ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಹಾಕಿ ಬೇಯಿಸ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಗ್ಗರಣೆ ಮಾಡ್ಕೊಳೋದಕ್ಕೆ ನಾನು ಒಣಮೆಣಸಿನ್ಕಾಯಿ ಹಾಗೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿಯನ್ನು ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ಇದಕ್ಕೆ ಸ್ವಲ್ಪ ಮಸಾಲೆಗಳನ್ನ ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಇದಕ್ಕೆ 1 ಸ್ಪೂನಷ್ಟು ಧನಿಯಾ ಪೌಡರು, ಒಂದು ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಗೆ ಅಡುಗೆ ಅರಿಶಿನ ಸೇರಿಸ್ತಾ ಇದ್ದೀನಿ. ಇಲ್ಲಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಫ್ರೈ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ಜ್ಯೂಸನ್ನು ಹಾಕ್ತಾಯಿದ್ದೀನಿ. ಹುಣಸೆ ಹಣ್ಣಿನ ಜ್ಯೂಸ್ ಹಾಕೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಬೇಯಿಸಿಟ್ಕೊಂಡಿದ್ವಲ್ಲ ಮೊಟ್ಟೆ, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಮಸಾಲೆ ಎಲ್ಲ ಹೊಂದ್ಕೊಳಾಗೆ.
ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೀನಿ. ಒಂದು 5 ನಿಮಿಷ ಹಾಗೆಯೇ ಚೆನ್ನಾಗಿ ಫ್ರೈ ಮಾಡಬೇಕು. ಮಸಾಲೆ ಮತ್ತು ಎಣ್ಣೆಯಲ್ಲಿ ಮೊಟ್ಟೆನ ಚೆನ್ನಾಗಿ ಫ್ರೈ ಮಾಡಿ, ನಂತರ ಇದಕ್ಕೆ ಮೊಟ್ಟೆ ಬೇಯಿಸ್ಕೊಬೇಕಾದ್ರೂ ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೆ. ಹಾಗಾಗಿ ಈಗ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಮಸಾಲೆ ಈರುಳ್ಳಿ ಎಲ್ಲ ಹಾಕಿದ್ವಲ್ಲ, ಹಾಗೆ ಇದಕ್ಕೆ ನಾನಿಲ್ಲಿ ತೆಂಗಿನಕಾಯಿನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಒಂದು 5 ನಿಮಿಷ ಹಾಗೆಯೇ ಫ್ರೈ ಮಾಡಿದ್ರೆ ಟೇಸ್ಟಿಯಾಗಿರುವಂಥ ಎಗ್ ಬುರ್ಜಿ ಕೂಡ ರೆಡಿ ಆಯಿತು. ನಾನಿಲ್ಲಿ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ಇವಾಗ ರೆಡಿಯಾಗಿದೆ. ಹಾಗೆಯೇ ನನ್ನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.